ನಾನು ಫಸ್ಟು ಥಿಯೇಟ್ರಲ್ಲಿ ಫಿಲಿಮ್ ನೋಡಿದ್ದು ಕದಂಬ. ನಮ್ಮ ತಾಯಿ ಜೊತೆ ಫ್ಯಾಮಿಲಿ ಕೂತ್ಕೊಂಡು ನೋಡಿದ್ದು ಫಿಲಿಮು ಫಸ್ಟು ವಿಷ್ಣು ಅಪ್ಪಾಜಿ ಅವ್ರದ್ದೇ. ಆ ಟೈಮಲ್ಲಿ ನೋಡಿದ್ದು. ಆವಾಗ ನಮಗೆ ಒಂದು ಸ್ವಲ್ಪ ಕ್ರೇಜ್ ಸ್ಟಾರ್ಟ್ ಆಗಿತ್ತು. ನಾಗರಾವು ರಿಲೀಸ್ ಆಗಬೇಕು, ಅದು ಒಂದು ಆಗಬೇಕು ಅಂತ ತುಂಬ ಆಸೆ ಇದೆ. ಜಲೀಲನೇ ಆಗಲಿ, ಅದು ಒಂದು ತುಂಬ ಆಸೆ ಇದೆ. ಆಮೇಲೆ ವಿಷ್ಣು ಅಪ್ಪಾಜಿ ಫಿಲಿಮ್ಸು ಇವಾಗಿನ ಜನ್ರೇಷನ್ನು, ಇವಾಗಿನ ಹೀರೋಗಳಿಗೆ ತುಂಬ ಕಡಿಮೆ ಇದೆ. ಆ ರೀತಿ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಿಮ್ಸು, ಎಂಟರ್ಟೈನ್ಮೆಂಟು ಕಡಿಮೆ ಇದೆ. ಸುಮ್ಮನೆ ಏನೋ ಒಂದು ಪ್ಯಾನ್ ಇಂಡಿಯಾ ಅಂತ, ಪ್ಯಾನ್ ಇಂಡಿಯಾ ಅಲ್ರಿ, ಅದು ಪ್ಯಾನ್ ಫ್ಯಾಮಿಲಿ ಆಗಬೇಕು. ಅದು ಆ ರೀತಿ ಜನ್ರೇಷನ್ಗೆ ಒಂದು ಮೆಸೇಜ್ ಕೊಡ್ತಕ್ಕಂಥ ಫಿಲಿಮ್ಗಳಲ್ಲಿ ವಿಷ್ಣು ಸರ್ದು 200 ಫಿಲಿಮನ್ನು ಒಂದೊಂದು ಫಿಲಿಮು ಅಲ್ಟ್ರಾ ಲೆಜೆಂಡ್ ಫಿಲಿಮ್ಸ್ಗಳದು. ಅವ್ರ ರೀತಿ ಇನ್ಸ್ಪಿರೇಷನ್ನು ಯಾರೂ ಇಲ್ಲ. ಅವರು ಕೋಟಿಗೊಬ್ಬ ಅಂತ ಫಿಲಿಮ್ ಹೆಸರು. ಆ್ಯಕ್ಚುಲಿ ಅವ್ರು ಕೋಟಿಗೊಬ್ಬ ಅಲ್ಲ, ಅವರು ಈ ಯುಗಾಂತರಕ್ಕೆ ಒಬ್ಬರೇ ಅವರು. ಅದನ್ನು ಬಿಟ್ಟರೆ ಅವ್ರನ್ನ ಕಂಪೇರ್ಗೆ ಯಾರಿಗೂ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಅವರು ಒಬ್ಬರೇ ಅವರು. ಅದನ್ನು ಬಿಟ್ಟರೆ ಅದು ಮಾಸ್ಟರ್ ಪೀಸ್, ಅದು ಒಂದೇ. ಅದು ಅಷ್ಟು ಫ್ಯಾನು. ಹೇಳಬೇಕು ಅಂದರೆ ಅವ್ರ ಬಗ್ಗೆ ಹಾಡು ಅದು ಇವಾಗಲೂ ಚಾಮುಂಡಿ ತಾಯಿಯಣೆ ನಾನೆಂದು ನಿಮ್ಮವನೇ ಗೂಸ್ ಬಂಪ್ಸ್ ಆಗುತ್ತೆ ರೀ.